ಗಡಗಡ ಅಂತ ನಡುಗೋ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ಒಂದು ಕುಡಿಯೋಕೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ. ಅದು ಆರೋಗ್ಯಕ್ಕೆ ಹಿತವಾಗಿದ್ರೆ ಅಂತೂ ಮತ್ತೂ ಒಳ್ಳೆಯದು. ನಮಸ್ಕಾರ ಸ್ನೇಹಿತರೆ, ನಾನು ಕಾವ್ಯ ಭಟ್, ಕಾವ್ಯಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂತಹ ಒಂದು ತುಂಬ ಒಳ್ಳೆಯ ಒಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಜೊತೆಗೆ ಬಂದಿದ್ದೀನಿ. ರಾತ್ರಿನೇ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನೆನೆ ಹಾಕಿ ಬೆಳಿಗ್ಗೆ ಹಸಿವು ತಿನ್ನೋ ಅಭ್ಯಾಸ ಇದೆ. ಆದರೆ ಇವತ್ತು ಮರೆತೇ ಹೋಗ್ಬಿಟ್ಟಿದ್ವಿ ಗಡ್ಬಿಡಿಯಲ್ಲಿ. ಅದನ್ನು ಯಾಕೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಾಡಬಾರ್ದು ಅಂತ ನನಗೆ ಅನಿಸ್ತು. ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ತುಂಬಾ ಇಷ್ಟಪಟ್ಟು ಕುಡಿತಾನೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಇವೆಲ್ಲ ಡ್ರೈ ಫ್ರೂಟ್ಸ್ ಜೊತೆಗೆ ಸ್ವಲ್ಪ ಖರ್ಜೂರ ಅಥವಾ ಡೇಟ್ಸ್ ಅಂತ ಹೇಳ್ತೀವಲ್ವ, ಅದನ್ನು ನಾನು ಬೀಜವನ್ನು ತೆಗೆದಿಟ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ಇವುಗಳ ಜೊತೆಗೆ ಮತ್ತೆ ನಾನೊಂದು ಸ್ವಲ್ಪ ಹೊತ್ತು ನೆನೆ ಹಾಕ್ತಾ ಇದ್ದೀನಿ. ಹಾಲು ಹಾಕಿ ನೆನೆಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೆನೆಯುತ್ತಲ್ಲ ಅಷ್ಟೇ ಚೆನ್ನಾಗಿ ಪೇಸ್ಟ್ ಆಗಿ ಬರುತ್ತೆ. ಅದು ಪೇಸ್ಟ್ ಥರ ಆಗಿ ಬಂದ್ರೇ ತುಂಬ ಚೆನ್ನಾಗಾಗತ್ತೆ. ಸೊ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಡ್ರೈ ಫ್ರೂಟ್ಸ್ ಜೊತೆಗೆ ಹಾಕಿ ಮತ್ತೆ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಅವರ್ ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ನೀವು ನೆನೆ ಹಾಕಿಲ್ಲ ಮೊದಲು ಅಂತಿದ್ರೆ ಒಂದು ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ಡ್ರೈ ಫ್ರೂಟ್ಸ್ ನೆನೆದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪೇಸ್ಟ್ ಥರ ಬರಲ್ಲ ಚೆನ್ನಾಗಿ. ಸೊ ಒಂದು 2 ಅವರ್ಸ್ ನೆನೆದ್ರೆ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ನಾನು ಈ ಥರ ಹಾಲಲ್ಲೇ ನೆನೆಸ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇವಾಗ ನೆನೆಸಿರುವಂಥ ಒಂದು ಡ್ರೈ ಫ್ರೂಟ್ಸ್ ಇದೆಯಲ್ಲ, ಇವುಗಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಥರ ಆದ್ರೇ ರುಚಿ ತುಂಬ ಎಲ್ಲ ಡ್ರೈ ಫ್ರೂಟ್ಸಿನ ಒಂದು ಮಿಕ್ಸ್ ಆಗಿ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಬೇಕಿದ್ದರೆ ನೀವು ಸ್ವಲ್ಪ ರುಬ್ಬೇಕಿದ್ರೆ ಬೇಕು ಅಂತ ಅನಿಸಿದರೆ ಮಿಲ್ಕ್ ಎಕ್ಸ್ಟ್ರಾ ಹಾಕಿ, ಇಲ್ಲಾಂದರೆ ನೆನೆಸಿರುವಂಥ ಇದೆ ಸಾಕಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನಾನು ಕೇಸರಿ ದಳವನ್ನು ಹಾಕ್ತಾ ಇದ್ದೀನಿ. ನೀವು ಮೊದಲೇ ಡ್ರೈ ಫ್ರೂಟ್ಸ್ ಜೊತೆಗೂ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಥರ ಬಂದಿದೆ ಅಂತಂದ್ಬಿಟ್ಟು. ನೀಟಾಗಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ನೀಟಾಗಿ ಮಿಕ್ಸಿ ಆಗಿದೆ. ಸೊ ನಾನು ಇದರ ಜೊತೆಗೆ ಒಂದು 4ರಿಂದ 5 ಗ್ಲಾಸಸ್ ಆಗುವಷ್ಟು ಹಾಲನ್ನು ತೊಗೊತಾ ಇದ್ದೀನಿ. ನೀವು ಈ ಒಂದು ಡ್ರಿಂಕ್ ಇದೆಯಲ್ಲ ಸ್ವಲ್ಪ ತೆಳುವ ಕೂಡ ಮಾಡ್ಕೋಬಹುದು. ನಾನು ಸ್ವಲ್ಪ ದಪ್ಪವಾಗೇ ಮಾಡಿದ್ದೀನಿ. ಯಾಕೆಂದರೆ ನನ್ನ ಮಗನಿಗೆ ಸ್ವಲ್ಪ ದಪ್ಪವಾಗಿದ್ರೇ ಇಷ್ಟಪಡ್ತಾನೆ. ಮಾರ್ಕೆಟಲ್ಲಿ ಸಿಗುವಂಥ ಎಷ್ಟೋ ಒಂದು ಈ ಥರ ಒಂದು ಡ್ರಿಂಕ್ಸ್ಗಳಿರುತ್ತಲ್ಲ, ಮಿಲ್ಕ್ ಜೊತೆಗೆ ಹಾಲು ಜೊತೆಗೆ ನಾವು ಹಾಕ್ಕೊಡುವಂಥ ಒಂದು ಡ್ರಿಂಕ್ಸ್ಗಳಿಗಿಂತ ಈ ಥರ ಒಂದು ಹೆಲ್ತಿಯಾಗಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇಷ್ಟಪಟ್ಟು ಕುಡಿತಾರೆ. ಸೊ ನಿಮಗೆ ಬೇಕು ಅಂತ ಅನಿಸಿದರೆ ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬಹುದು. ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ಗಳಲ್ಲಿ ಆಲ್ಮೋಸ್ಟ್ ಆಗಿ ಸ್ವೀಟ್ನೆಸ್ ಬಂದಿರುತ್ತೆ. ನಾವು ಡೇಟ್ಸ್ ಹಾಕಿರ್ತೀವಲ್ಲ, ಸಾಕಾಗತ್ತೆ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಒಂದು ಚಮಚ ಆಗೋಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ಇದನ್ನು ಕುಡಿತಾ ಇದ್ದರೆ ಮಾತ್ರ. ಈ ಒಂದು ಚಳಿಗಾಲಕ್ಕೆ ಹೇಳಿ ಮಾಡಿಸಿರೋ ಥರ ಇತ್ತು. ನನ್ನ ಮಗನೂ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ಒಂದು ಕುಡ್ದ ಅಂತ ಹೇಳ್ಬೋದು. ಈ ಥರ ಒಂದು ಡ್ರಿಂಕ್ಸನ್ನು ಅವನು ಕೊಡ್ತಾ ಇದ್ದರೆ ಡೈಲಿ ಮಾಡಿಕೊಡು ಅಂತ ಹೇಳ್ತಾನೆ. ಅವನಿಗೆ ಈ ಥರ ಒಂದು ಡ್ರೈ ಫ್ರೂಟ್ಸ್ಗಳ ಮಿಲ್ಕೆಲ್ಲ ಇದ್ಬಿಟ್ರೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಒಂದ್ಸಲ ಈ ಥರ ಒಂದು ಟ್ರೈ ಮಾಡಿ ನೋಡಿ. ಈ ಆರೋಗ್ಯಕರವಾದಂಥ ಒಂದು ಹೆಲ್ತಿ ಡ್ರಿಂಕ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.